ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾಡ್ರೈನ್ ಅಲೆಮಾರಿ. ಟೈಮ್ ಎಷ್ಟಂದ್ರೆ 5:15. ಏನು ಬೆಳಗ್ಗೆ ಎಲ್ಗೋಗ್ತಾವನೆ ಅಂತ ಅನ್ಕೋಬೇಡಿ, ಆಲ್ರೆಡಿ ನೋಡಿರ್ತೀರ ತಮ್ಮನೇಲಲ್ಲಿ. ನಾನಿವಾಗ ಹೋಗ್ತಾ ಇರೋದು ಬೋಲುಮಲೈ ಫೋರ್ಟ್, ಕೃಷ್ಣಗಿರಿಯಲ್ಲಿ ಇರೋದು. ಅಂದರೆ ಮಾರ್ನಿಂಗ್ ರೈಡು ಅಂತ ಅನ್ಕೊಂಡ್ಬಿಟ್ರೆ ಎಷ್ಟು ಬೇಗ ಎದ್ದೇಳ್ತೀವಿ ನಮಗೆ ಗೊತ್ತಿರಲ್ಲ, ಇಲ್ಲ ನಿದ್ದೆನೇ ಬರಲ್ಲ. ಬೆಳಗ್ಗೆ ರೈಡ್ ಹೋಗ್ಬೇಕಲ್ಲ ನಾನು, ಅದು ಇದು ಅಂದ್ಕೊಂಡು. ಅದೇ ಮನೇಲಿ ಏನಾದರೂ ಕೆಲಸ ಹೇಳಿದ್ರೆ, ಇಲ್ಲ ಬೆಳಗ್ಗೆ ಬೇಗ ಎದ್ದು ಅವ್ರನ್ನ ಬಿಡಬೇಕು, ಇಲ್ಲ ಬಸ್ಸಿಗೆ ಬಿಡಬೇಕು, ಅಕ್ಕನೋ ಇಲ್ಲ ಅಮ್ಮವ್ರನ್ನ ಯಾರನ್ನಾದ್ರು ಅಂದರೆ ದೇವರನ್ನೇ ಎದ್ದೇಳಲ್ಲ. ಅವಾಗ ಎದ್ದೇಳೋಕೆ ಆಗೋದು ಇಲ್ಲ. ಅದೇ ಏನಾದರೂ ನಾವು ರೈಡ್ ಹೋಗ್ಬೇಕು ಅಂತ ಅಂದಿದ ತಕ್ಷಣ ನೈಟಲ್ಲಿ ನಿದ್ದೆನೂ ಮಾಡಲ್ಲ ನಾವು. ಅದೇ ಥರನ ಇವಾಗ ನನ್ನ ಪರಿಸ್ಥಿತಿ. ನಿದ್ದೆ ಬಂದಿಲ್ಲ. ಆ್ಯಕ್ಚುಲಿ 3 o'clock ಬಿಡೋಣ ಅನ್ಕೊಂಡೆ. 3 to 4 o'clock ಒಳಗಡೆ ಸೋಲೋ ರೈಡ್ ಹೋಗ್ತಾ ಇರೋದು ನಾನು. ಯಾರು ಇಲ್ಲ, ನಾನು ಒಬ್ಬನೇ ಹೋಗ್ತಾ ಇರೋದು. ಅಷ್ಟು ಬೇಗ ಹೋಗಿ ನಾನು ಅಲ್ಲಿ ಏನು ಮಾಡೋದು ಅಂತೇಳಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದೀನಿ ಅಷ್ಟೇ. ಇವಾಗ 93 kilometers ಐತೆ ಇಲ್ಲಿಂದ. ಇನ್ನೊಂದು ಸ್ಪೆಷಲ್ ಏನಂದರೆ, ಇವತ್ತು ಗಣೇಶ ಚತುರ್ಥಿ. ನಾನು ಎಲ್ಲರೂ ಮನೇಲಿ ಮಲ್ಕೊಂಡಿರ್ತಾರೆ, ಇಲ್ಲ ಅದು ಇದು ಕೆಲಸ ಮಾಡ್ತಿರ್ತಾರೆ. ನಾನು ನೋಡಿದ್ರೆ ರೈಡ್ ಹೋಗ್ತಿದ್ದೀನಿ. ಇಂಥವ್ರು ಎಲ್ಲಿ ಸಿಗ್ತಾರೆ ನಮ್ಗೆ? ಏನು ಮಾಡೋದು, ಒಬ್ಬೊಬ್ರಿಗೆ ಒಂದೊಂಥರ ಹುಚ್ಚು. ಈ ಸ್ವಲ್ಪ ಜನ ಯಾರಾದರೂ ಕರೆದ್ರೆ ಕಾರಲ್ಲಿ ಹೋಗೋಣ, ಚಳಿ ಆಗುತ್ತೆ, ಬೆಳಗ್ಗೆ ಆಗಲ್ಲ ಅಂತಾರೆ. ನಮಗೆ ಕಾರಲ್ಲಿ ಟ್ರಿಪ್ ಹೊಡಿಯೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಯಾಕಂದರೆ ಈ ಥರ ವ್ಯೂ ಪಾಯಿಂಟ್ಸ್ ಎಲ್ಲ ಬೈಕಲ್ಲಿ ಹೋಗಿ ನೋಡಿದ್ರೆ ಒಂಥರ ಮಜಾ ಇರೋದು. ಮಳೆ ಬರೋ ಚಾನ್ಸಸ್ ತುಂಬ ಐತೆ. ನನ್ನ ಫಸ್ಟ್ ಸೋಲೋ ರೈಡಲ್ಲೇ ಮಳೆ ಬರುತ್ತಾ, ಅಲ್ಲಿ ಹೋದಾಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ. ಇನ್ನೊಂದೇನು ಗೊತ್ತಾ, ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದು 3 ಜನ, ನಾನು ನನ್ನ ಫ್ರೆಂಡ್ಸ್ ಇಬ್ಬರು. ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವೇನಾದರೂ ಸೋಲೋ ರೈಡೋ ಇಲ್ಲ ಯಾವುದೋ ಒಂದು ಟ್ರಿಪ್ ಹೋಗ್ತಿದ್ದೀನಿ ಅಂದರೆ 100% ಒಂದು ಫಿಕ್ಸ್ ಆಗಿಬಿಡಿ. ಯಾರು ಬಂದಿಲ್ಲ ಅಂದ್ರೆ ನಾವು ಹೋಗ್ಬೇಕು ಅಂತ. ಇಲ್ಲ ಅಂದರೆ ಅದು 100% ಕ್ಯಾನ್ಸಲ್ ಆಗಿಬಿಡುತ್ತೆ. 100ಕ್ಕೆ ಒಂದು 10% ಅಷ್ಟು ಟ್ರಿಪ್ಗಳು ಸಕ್ಸಸ್ ಆಗಲ್ಲ. ನಾನು ಆಲ್ಮೋಸ್ಟ್ ಸೋಲೋ ರೈಡ್ ಹೋಗಬೇಕು, ನೆನ್ನೆನೇ ಹೋಗ್ಬೇಕಿತ್ತು ನಾನು. ಇವತ್ತು ಹೋಗೋದು ನಂದು ಪ್ಲ್ಯಾನೇ ಇರಲಿಲ್ಲ. ಯಾವಾಗ ನೋಡ್ರು ಪ್ಲ್ಯಾನೇ ಇಲ್ಲ ಅಂತ ಅಂದರೆ ಆ ಥರ ನಡೀತಾ ಇದೆ ನಮ್ಮ ಲೈಫಲ್ಲಿ. ಏನು ಮಾಡೋಕ್ಕಾಗಲ್ಲ. ಅನ್ಪ್ಲ್ಯಾನ್ಡೇ ಎಲ್ಲ ಟ್ರಿಪ್ಗಳು ಹೋಗ್ತಾ ಇದ್ದೀವಿ. ಒಬ್ಬರ ಜೊತೆಯಲ್ಲೇ ಬರ್ತಾರೆ, ಅವ್ರ ಜೊತೆನೇ ಹೋಗ್ಬೇಕು ಟ್ರಿಪ್ಪು ಅಂತ ಅನ್ಕೋಬಾರ್ದು. ಯಾವತ್ತು ನಾವು ಒಂದ್ಸಲ ಅನ್ಕೊಂಡ್ಮೇಲೆ ಹೋಗ್ತಾ ಇರ್ಬೇಕಷ್ಟೇ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದರೆ ಅವ್ರವ್ರ ಕೆಲಸಗಳೆಲ್ಲ ಅವ್ರವ್ರು ಬ್ಯುಸಿ ಇರ್ತಾರೆ. ನಾವು ಯಾರನ್ನೂ ಏನು ಬ್ಲೇಮ್ ಮಾಡೋಕ್ಕಾಗಲ್ಲ. ಈ ಥರ ಸೋಲೋ ರೈಡ್ ಹೋಗೋದು ನನಗೆ ಗೊತ್ತಿರೋ ಪ್ರಕಾರ ಒಂಥರ ಮಜಾ ಇರುತ್ತೆ. ಈ ಸಿಂಗಲ್ ಅಂದರೆ 1 day ಟ್ರಿಪ್ಪು, ಈಗ ಬೆಳಗ್ಗೆ ಹೋಗಿ ಈವ್ನಿಂಗ್ ಬಂದುಬಿಡ್ತೀವಲ್ಲ, ಆ ಥರ ಟ್ರಿಪ್ಪು ಸೋಲೋ ರೈಡ್ ಹೋದ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ಹತ್ತಿರದಲ್ಲೇ ಇನ್ನೊಂದು ದೊಡ್ಡ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾವ ರೈಡ್ ಅಂತ ಮುಂದೆ ಬರೋ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಲಾಂಗ್ ಟ್ರಿಪ್ಪೇ ಹೋಗ್ತಾ ಇದ್ದೀನಿ. ಒಂದು 4 to 5 days ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡಬೇಕು ಇನ್ನು ಅದರಲ್ಲಿ ಎಷ್ಟು ಜನ ಬರ್ತಾರೆ, ಅದರಲ್ಲಿ ಎಷ್ಟು ಜನ ಡ್ರಾಪ್ ಆಗ್ತಾರೆ ಅದು ಗೊತ್ತಿಲ್ಲ ನನಗಿನ್ನು. ಬಟ್ ಯಾರು ಬರ್ದಿರೇ ಇರಲಿ, ನಾನಂತೂ ಹೋಗೋದು ಫಿಕ್ಸು. ಹೊಸ ಪ್ಲೇಸಸ್ ತೋರಿಸ್ತಾ ಇರ್ತೀನಿ. ನೋಡಿ ಇದನ್ನು ತಿರುಗಿಸು, ಎಷ್ಟು ಕಷ್ಟ ಬೀಳ್ತವ್ರು ನೋಡಿ ಇದನ್ನು ತಿರುಗಿಸೋದು. ಅಂದರೆ ಈಸಿಯಾಗಿ ನಮಗೆಲ್ಲ ಕೊಟ್ಟಿದ್ರೆ ಅಷ್ಟೇ ಮುಗೀತು. ಬಟ್ ಅವರು ನಿಧಾನಕ್ಕೆ ಆರಾಮಾಗಿ ಹೋಗ್ಬಿಡ್ತವ್ರೆ. ಇನ್ನು 78 kilometers ಐತೆ. ಹುಷಾರಾಗಿ ಹೋಗಿ. ನೈಟ್ ಟೈಮ್ ಮಾತ್ರ ನನ್ನ ಸಜೆಷನು, ಫಾಗ್ ಲೈಟ್ ಇಲ್ಲ ಅಂದರೆ ದೇವರಾಣಿ ಗಾಡಿಗಳನ್ನ ಓಡ್ಸೋಕ್ಕಾಗಲ್ಲ. ಅವರು ಕಂಪ್ನಿಯಿಂದ ಕೊಡೋ ಲೈಟು ನಮ್ಗೆ ಏನಕ್ಕೂ ಸಾಕಾಗಲ್ಲ. ಅಲ್ಲಿ ಸಿಟಿಗೂ ಸಾಕಾಗಲ್ಲ. ಮಳೆಗಿಳೆ ಜೋರಾಗಿ ಬಂದರೆ ಏನು ಕಾಣಿಸೋದು ಇಲ್ಲ. ಅದು ಯಾವ ಟೈಮಲ್ಲಿ ಬೇಕಾದರೂ ಟ್ರಾಫಿಕ್ ಬೇಕು ಅಂದರೆ ನಮ್ಮ ಬೆಂಗಳೂರೇ ಅನಿಸುತ್ತೆ. ಬೆಳಗ್ಗೆ ಬೆಂಗಳೂರು ಸಿಟಿ ದಾಟಿ ಹೊಸೂರಿಗೆ ಬರೋಣ ಅಂದರೆ ಇಲ್ಲೂ ಟ್ರಾಫಿಕ್ಕು, ಅಲ್ಲೂ ಟ್ರಾಫಿಕ್ಕು. ಯಪ್ಪ. ಫೈನಲಿ ಇವಾಗ ನಾವು ಹೊಸೂರು ರೀಚ್ ಆದ್ವಿ. ಇಲ್ಲಿಂದ 67 kilometers ಇದೆ. ಆಲ್ರೆಡಿ ಬೆಳಗ್ಗೆ ಆಗೋಯ್ತು. ನಾನು ಈ ಟೈಮ್ ಅಲ್ಲಿರೋಣ ಅಂದ್ಕೊಂಡೆ. ನೀವು ಯಾರಾದರೂ ಬಂದರೆ 4 ಗಂಟೆಗೆ ಬಿಟ್ಟರೆ ಒಳ್ಳೇದು ಅನಿಸುತ್ತೆ. ಅಲ್ಲಿ ಲೊಕೇಶನ್ ನೋಡಿ, ಇಲ್ಲಿ ಥರ ಸಕ್ಕತ್ತಾಗೈತೆ. ಬೆಳಗ್ಗೆ ನಾವು ಬಂದರೆ ಮೇ ಬಿ ಫಾರೆಸ್ಟ್ ಅನಿಸುತ್ತೆ ಇದು. ಎಂಜಾಯ್ ದ ವ್ಯೂ ನೋಡಿ. ಈ ಕಡೆಯಿಂದ ಫುಲ್ ಬೆಟ್ಟನೇ, ಈ ಕಡೆ ಎಲ್ಲ ಬೆಟ್ಟನೇ. ಇಲ್ಲಿ ನೋಡಿ ಚೆನ್ನಾಗೈತೆ ಇದು. ನಾವಿಲ್ಲಿ ಲೆಫ್ಟ್ಗೆ ಹೋಗ್ಬೇಕಾ ಕೆಳಗಡೆ. ಬಟ್ ಚಳಿ ಆಗ್ತೈತೆ ನಿಜ. ಇಷ್ಟು ಬೆಳಗ್ಗೆ ನಾನು ಜಾಕೆಟ್ ಹಾಕ್ಕೊಂಡಿದ್ರು ಚಳಿ ಆಗ್ತೈತೆ ನನಗೆ. 38 kilometers ಇದೆ. ಬಟ್ 1 hour ತೋರಿಸ್ತಾ ಇದೆ ಇನ್ನೂ. ಯಾಕೋ ಮೇ ಬಿ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ನಾವು ಹೋಗ್ತೀವಿ ಅನ್ಸುತ್ತೆ. ಚೆನ್ನಾಗೈತಲ್ಲ ಇದು. ಇಲ್ಲಿ 28 kilometers ಐತಿನ. ಫಾರೆಸ್ಟ್ ಒಳಗಡೆ ಹೋಗ್ತಾಯಿದ್ದೀವಿ. ಇಷ್ಟೊತ್ತು ಒಂಥರ ಆಯಿತು, ಇವಾಗಂತೂ ಅಲ್ಟಿಮೇಟ್ ಆಗೈತೆ. ಇನ್ನು 18 kilometers ಐತೆ. ಬಟ್ 30 kilometers 34 kilometerinದಾನೆ. ರೋಡ್ ಮಾತ್ರ ಸೂಪರ್ ಸಖತ್ತಾಗೈತೆ. ಅಷ್ಟೊತ್ತು ಬಂದಿದ್ದಕ್ಕಿಂತ ಈ 30 kilometers ನಿಧಾನಕ್ಕೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು 300 meters ರೈಟ್ ತಗೋಬೇಕಂತೆ. ಇಲ್ಲಿ ನೋಡಿ ಎಲ್ಲ ಬೆಟ್ಟಗಳೈತೆ. ಸುತ್ತಮುತ್ತ ಎಲ್ಲ ಬೆಟ್ಟನೇ ಐತಲ್ಲಪ್ಪ. ವಿಲೇಜ್ ಲಿಮಿಟು. ಸ್ವಲ್ಪ ನೋಡ್ಕೊಂಡು ಹೋಗಿ ನಿಧಾನಕ್ಕೆ. ಓ ನಾಯಿಗಳ ಸಾಮ್ರಾಜ್ಯನೇ ಐತಲ್ಲಪ್ಪ. ನಾನಿನ್ನ ಬೆಳಗ್ಗೆನೇ ಬರಬೇಕಿತ್ತು ಅನಿಸುತ್ತೆ. ಚೆನ್ನಾಗಿರೋದು. ಓ
ಸೂಪರ್. ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಚೆನ್ನಾಗಿಲ್ಲ ಅಷ್ಟೇ ಅಲ್ಲಿ ರೋಡು, ಆಮೇಲೆ ಚೆನ್ನಾಗೈತೆ. ಇವಾಗ ಇಲ್ಲಿ ನಮ್ಮ ಮುಂದೆ ಹೋಗ್ತಾ ಇರೋದು ಹಿಮಾಲಯನೇ 411 ಹಳೆ ಮಾಡಲ್. ಬೆಟ್ಟ ಹತ್ರ ಬಂದ್ಬಿಟ್ವಿ. ಇದೇ ಅನ್ಸುತ್ತೆ ಮೇಲೆ ಹತ್ಕೊಂಡು ಹೋಗೋದು ಇಲ್ಲಿಂದಾನೆ. ರೋಡ್ ಚೆನ್ನಾಗೈತೆ ಬ್ರೋ, ಸಿಂಗಲ್ ರೋಡು ಚೆನ್ನಾಗೈತೆ, ಮಜಾ ಬರುತ್ತೆ ಗಾಡಿ ಓಡ್ಸೋಕ್ಕೆ. ಓ ಇಲ್ಲೈತೆ, ನೀವು ಜೋರಾಗಿ ಹೋಗ್ಬಿಡ್ತೀರ. ವೀಕೆಂಡ್ ಆಗಿದ್ರೆ ಫುಲ್ ತುಂಬಿರೋರು, ಬರ್ತಾ ಇರೋರು ಹೋಗಿರೋರು. ವೀಕ್ ಡೇಸ್ ಅಲ್ವಾ. ಇಲ್ಲಿ ರೋಡ್ ಚೆನ್ನಾಗಿ ಹಾಕಿದ್ದಾರೆ, ಅಟ್ಲೀಸ್ಟು ರೋಡ್ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ. ಈ ಕಡೆ ನೋಡಿ ವ್ಯೂ, ಆಹಾ ನೋಡಿ. ಇವಾಗ ಫಸ್ಟ್ ಅಲ್ಲಿ ಹೋಗ್ಬಿಡೋಣ, ಅಲ್ಲಿ ಏನೈತೆ ಅದನ್ನ ನೋಡ್ಬಿಡ್ಬೇಕು ಫಸ್ಟು, ಆಮೇಲೆ ಬರೋವಾಗ ಏನು ಬೇಕಾದ್ರೆ ನೋಡ್ಸೋಣ, ನಿಧಾನಕ್ಕೆ ಬೇಕಾದ್ರೆ ಬರೋಣ. ಅದೇ ಬೆಟ್ಟ, ಅಲ್ಲಿ ರೋಡ್ ಕಾಣಿಸ್ತೈತೆ ಮೇಲೆ, ಯಾರೂ ಇಲ್ಲ, ಹೋಗ್ತಿಲ್ಲ, ಬಟ್ ರೋಡ್ ಅಂತೂ ನನಗೆ ಕಾಣಿಸ್ತೈತೆ ಅಲ್ಲಿ ಮೇಲೆ. ಯಾರು ಹಳ್ಳಿ ಸಂಧಿಗಳಲ್ಲೆಲ್ಲ ಹೋಗ್ಬೇಕಲ್ಲ. ಇದೇ ಬೆಟ್ಟ. ಅಲ್ಲಿ ಯಾರಿದ್ದಾರೆ, ಯಾರಾದ್ರು ಇದ್ದಾರಾ? 2-3 ಬೈಕ್ ಐತಾ ಇಲ್ಲಿ ಮೇಲೆ. ಇದೇ ಬೆಟ್ಟನೇ ಇವಾಗ ನಾವು ಹತ್ತೋದು ಬೈಕಲ್ಲಿ. ಇದು ಕೋಳಿ ಮಟ್ರ್ ಆಗ್ತಿತ್ತು ಇವಾಗ. ಆಫ್ ರೋಡಿಂಗರು ಇಲ್ಲಿಂದ ಸಖತ್ತಾಗಿರುತ್ತೆ. ಚೆನ್ನಾಗೈತೆ. ಇಲ್ಲಿಂದ ಮಂಡ್ ರೋಡು. ಇಲ್ಲಿ ಬೆಳಗ್ಗೆ ಹೊತ್ತು ಬಂದಿದ್ರೆ ಮೋಡ ಇರೋದೇನೋ, ಇವಾಗಂತೂ ಸೈಕಾಗೈತೆ. ಇವ್ರಿಗೆ ಒಂದೇ ಒಂದು ವ್ಯೂ ತೋರಿಸ್ತೀನಿ ನೋಡಿ ಹೆಂಗೈತೆ. ಇಲ್ಲಿಂದ ಏನೇನು ಕಾಣಿಸುತ್ತೆ ನೋಡಿ. ಅಂದರೆ ಮಾರ್ನಿಂಗ್ ಟೈಮ್ ಬಂದರೆ ಮೋಡ ಕಾಣಿಸಿರೋದು, ಫುಲ್ ಮೋಡ ಇರೋದಿದಲ್ಲ. ಇವಾಗ ಗ್ರೀನರಿಯಲ್ಲಿ ನೋಡಬೇಕು ಅಂದರೆ ನೀವು ಸ್ವಲ್ಪ ಲೇಟಾಗೇ ಬರಬೇಕು ನಮ್ಮ ಥರ. ಈ ಗಾಡಿಗೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹತ್ತುತ್ತೆ. ಇದೆಲ್ಲ ಲೆಕ್ಕನೂ ಇರೋಲ್ಲ ಇದಕ್ಕೆಲ್ಲ. ಚೆನ್ನಾಗೈತೆ ಆಫ್ ರೋಡು. ಅಂದರೆ ನೋಡಿ ಈ ಕಡೆ ರೋಡ್ ಹಾಕಿಲ್ಲ ಅವರು. ವಾವ್, ಸ್ವಲ್ಪ ಹುಷಾರಾಗಿ ಬರಬೇಕು. ಇಲ್ಲಿ ಮಾತ್ರ ಆಟ ಆಡಿಕೊಂಡು ಏನಾದ್ರು ಬಂದರೆ ಡೈರೆಕ್ಟ್ ಕೆಳಗಡೆನೆ ಪಾತಾಳ. ಅಮ್ಮ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ರೆ ಬಂದಿದ್ದಕ್ಕೆ ವರ್ತ್ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲಿ ಕಾರ್ ತಗೊಬಂದವ್ರಲ್ಲ ಅವರು ಇಲ್ಲಿಗೆ, ವೆರಿ ಗುಡ್. ಒಬ್ಬ ದೇವ್ರೆ, ಓಡಿಸಿರೋರು ಅರ್ಧ ಊರು ಬಾಗ್ಲಾಗಿರುತ್ತೆ ಪಾಪ. ಕಾರ್ ಓಡಿಸ್ಕೊಂಡು ಹೆಂಗೆ ಬಂದಿರ್ತಾನೆ ಯೋಚನೆ ಮಾಡಬೇಕು. ಅವರೇ ಅನಿಸುತ್ತೆ ಗ್ಯಾಂಗ್ ಫುಲ್ಲು ಮೇಲೆ ಹೋಗಿ ಕೆಳಗಡೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲಿಂದ ನೋಡಿ ಇನ್ನೂ ಹೈಟು ಬರ್ತಾ ಆ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಎಲ್ಲ ಗಾಡಿ ತಗೊಬರ್ಬೋದು, ಆ ಗಾಡಿ ಈ ಗಾಡಿ ಅಂತೇನಿಲ್ಲ ಈ ರೋಡಲ್ಲಿ. ಆಲ್ಮೋಸ್ಟ್ ಇದು ಎಕ್ಸಲ್ ತಗೊಂಬಂದ್ರೆ ಹತ್ತುತ್ತೆ ಆರಾಮಾಗಿ. ಏನು ನಮ್ಮ ಹತ್ರ ದೊಡ್ಡ ಗಾಡಿ ಐತೆ, ಆ ಗಾಡಿ ಇಲ್ಲ ಈ ಗಾಡಿ ಇಲ್ಲ, ಎಲ್ಲ ಗಾಡಿಯಲ್ಲೂ ಆರಾಮಾಗಿ ಹತ್ತಿಸ್ಬೋದು. ಇದನ್ನು ದೊಡ್ಡ ಮ್ಯಾಟ್ರ್ ಅಲ್ಲ. ಓಡ್ಸೋಕ್ಕೆ ಕೆಪಾಸಿಟಿ ಇರಬೇಕಷ್ಟೇ. ಓಡ್ಸೋ ಕೆಪಾಸಿಟಿ ಇದ್ದರೆ ಯಾವ ಬೈಕ್ ಬೇಕಾದ್ರೂ ಹತ್ತಿಸ್ತಾರೆ. ಇನ್ನು 1 ಕಿಲೋಮೀಟ್ರ್ ಐತೆ ಮೇಲೆಗೆ. ನಿಜ ವರ್ತು ಇಲ್ಲಿ. ಪಾಪ ಸಖತ್ತಾಗೈತೆ ಮಾತ್ರ ವ್ಯೂ. ನಿಜ ಬಂದಿಲ್ಲ ಅಂದರೆ ಮಿಸ್ ಮಾಡ್ಕೊತಿದ್ದೇನೋ. ಜನ ಏನು ಮಾಡೋರೆ, ಆ ಏನೈತೆ ಆ ಪರ್ಟಿಕ್ಯುಲರ್ ಪಾರ್ಟ್ ಏನೈತೆ ಅಲ್ಲಿ ಮಾತ್ರ ವಿಡಿಯೋ ಮಾಡಿ
ಚೆನ್ನಾಗೈತೆ ಅಲ್ಲಿ ಮಾತ್ರ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟವ್ರೆ. ಇದನ್ನೆಲ್ಲ ಯಾರು ಜಾಸ್ತಿ ಹಾಕಿಲ್ಲ ಅವರು. ಇಲ್ಲಿ ನೋಡು ಗುರು ವ್ಯೂನ. ಇಲ್ಲೇನಪ್ಪ ಟೋಲು ಎಷ್ಟೋ ಗೊತ್ತಿಲ್ವೇ. ಹಾಂ ಒಂದೇ ಸೈಡಲ್ಲಿ ಹಾಕ್ತೀನಿ ಮನೆ. ಫೋನ್ಪೇ ಮಾಡ್ತೀನಿ, ಇಕ್ಕೊಳ್ಳಿ. ಕ್ಯಾಶ್ ಇಲ್ಲ ನನ್ನ ಹತ್ರ. ಇದ್ರ ಮೇಲೆ ಹತ್ತಕ್ಕೆ 20 ರೂಪಾಯಿ ತೊಗೊತಾರೆ. ಚೈನ್ ತಗೊಬನ್ನಿ, ಇಲ್ಲಾಂದರೆ ಅವರು ಹಾಟ್ಸ್ಪಾಟ್ ಆನ್ ಮಾಡ್ತಾನೆ. ಆರಾಮಾಗಿ ಕೊಟ್ಬಿಟ್ಟು ಇಲ್ಲಿಂದ ಆಹಾ ಒಳ್ಳೆ ಕ್ಲೈಮೇಟ್. ಇವಾಗ ಸೂರ್ಯ ಬರ್ತಾವನೆ. ಓ ಸೂಪರ್ ಗುರು. ಕಾರ್ ತಗೊಂಡು ಬಂದವರಲ್ಲ ಅದಕ್ಕೆ ಮೆಚ್ಕೋಬೇಕು. ಈ ಥರ ರೋಡು ಇಷ್ಟೊಂದು ನೈಟಿಗೆ. ನಿಮಗೇನೋ ಸ್ನ್ಯಾಕ್ಸು ಇಲ್ಲಾಂದರೆ ವಾಟರ್ ಗೀಟರ್ ಬೇಕು ಅಂದರೆ ಅಲ್ಲಿ ಸಿಗುತ್ತೆ ಕೆಳಗಡೆ. 20 ರೂಪೀಸ್ ಅಷ್ಟೇ, ಜಾಸ್ತಿ ಏನಿಲ್ಲ ಎಂಟ್ರಿ ಟಿಕೆಟು. ಓ ಇಲ್ಲಿ ಸಿಮೆಂಟ್ ರೋಡ್ ಹಾಕೋರೆ ಗುರು. ಬಾ 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 ಗುರು, ಇದೀನಪ್ಪ ಇಷ್ಟು ಹೊತ್ತು ನಾನು ವೆಯ್ಟ್ ಮಾಡಿದ್ದು. ನೋಡಿ ಹೆಂಗೈತೆ. ಈ ವ್ಯೂಗೋಸ್ಕರನೇ ಬೆಂಗಳೂರಿಂದ ಬಂದಿದ್ದು ನಾವು ಇವಾಗ. ಸಾಕಾಗೈತೆ ಗುರು, ವರ್ತು. ಏನು ಸೂಪರ್ ಆಗೈತೆ ಗೊತ್ತಾ. ಬನ್ನಿ ಹೋಗೋಣ ನೋಡ್ಕೋಣ ಹೆಂಗಿರುತ್ತೆ ಅಂತ. ನೋಡಿ ಈ ರೈಡ್ಗೋಸ್ಕರ ಬೆಂಗಳೂರಿಂದ ರೀಲ್ಸ್ ನೋಡಿ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ನೋಡಿ. ಬಟ್ ದೇವ್ರನ್ನ ಹೇಳ್ತೀನಿ, ಸಖತ್ ಫೀಲಿಂಗು. ಹುಷಾರಾಗಿ ಹೋಗ್ಬೇಕು, ಫೀಲಿಂಗ್ ಮಾತ್ರ ಅಮೇಝಿಂಗ್. ಸೂರ್ಯ ಬೇರೆ ಬರ್ತಾವ್ರೆ ಇವಾಗ, ನಿಜ ಸಕ್ಕತ್ತಾಗೈತೆ. ವರ್ತ್ ಇಲ್ಲಿ ಬರೋದು. ವಾವ್ ಯಾವ ಬೈಕಲ್ಲಿ ಬೇಕಾದ್ರೂ ಬರ್ಬೋದು ಗುರು ಆರಾಮಾಗಿ. ಯಾವುದೋ ಕುಂಟೆನೋ ಕಾಲುವೆನೋ ಐತೆ, ಅದೂ ನೋಡಿ ಮೇಲೆಯಿಂದ ಏನು ಸಖತ್ತಾಗಿ ಕಾಣಿಸ್ತೈತೆ. ಕುಂಟೆ ಕಾಲುವೆ ಅಲ್ಲ ಬರೋದು, ಯಾವುದು ಕೆರೆ. ಓ ಇಲ್ಲೈತಲ್ಲ. ಈ ಜನ ಇಲ್ಲ ಇಲ್ಲ ಅನ್ಕೊಂಡು ಬಂದ್ವಿ ನಾವು. ನೋಡಿದ್ರೆ ಜನ ಎಷ್ಟು ಜನ ಇದ್ದಾರೆ. ಆಫ್ ರೋಡಿಂಗ್ ಮಾಡ್ಕೊಂಡು ಹೋದರೆ ಮುಗೀತು ನಮ್ಮ ಕತೆ. ಇಲ್ಲೇ ಇಟ್ಬಿಟ್ಟು ನಾವು ನಡ್ಕೊಂಡು ಹೋಗ್ಬಿಡೋಣ. ಓ ಎಷ್ಟು ಬೈಕುಗಳು ಬಂದೈತಲ್ಲಪ್ಪ, ನಾನು ಯಾರೂ ಇಲ್ಲ ಅಂದ್ಕೊಂಡೆ. ನೋಡಪ್ಪ ಇಲ್ಲಿಂದ ವ್ಯೂ ನೋಡು. ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಈ ರೋಡಲ್ಲಿ ಬರ್ಬೋದು, ಬಟ್ ಸಪೋರ್ಟ್ ಇರಬೇಕು ಯಾರಿಗೂ.
ಎಲ್ಲ ಗಾಡಿಗಳು ಬರ್ಬೋದು. ಅಂದರೆ ಯೂಟ್ಯೂಬಲ್ಲಿ ಈ ವ್ಯೂ ಮಾತ್ರ ತೋರಿಸ್ತಾರೆ ಅಷ್ಟೇ, ಬಟ್ ಮೇಲೆ ಬಂದರೆ ಚೆನ್ನಾಗೈತೆ. ಒನ್ ಟೈಮ್ ವಿಸಿಟ್ ಆರಾಮಾಗಿ ಬರ್ಬೋದು, ಚೆನ್ನಾಗೈತೆ. ಹೋಗೋ ಸ್ವಲ್ಪ ಬ್ರೇಕು ಹುಷಾರಾಗಿ ಇಟ್ಕೊಂಡು ಹೋಗ್ಬೇಕು, ಇಳಿಯೋವಾಗ ಅಷ್ಟೇ ಸ್ವಲ್ಪ ಹುಷಾರಾಗಿ ಇಳಿಬೇಕು. ನೋಡಿ ಇದೇ ಯೂಟ್ಯೂಬರ್ ಅಂದರೆ ರೀಲ್ಸಲ್ಲಿ ಹಾಕಿರೋದು ಇದೊಂದೇ ಪ್ಲೇಸ್ನೇ ಹಾಕಿ ತೋರಿಸ್ತಾರೆ. ವ್ಯೂ ಹೆಂಗೈತೆ. ನಾನು ಜನನೂ ಬಂದಿರಲ್ಲ ಜಾಸ್ತಿ ಜನ ಅಂದ್ಕೊಂಡೆ, ಆದರೆ ಜನ ಇದ್ದಾರೆ, ತುಂಬ ಜನ ಬಂದವ್ರೆ. ಅಂದರೆ ವೀಕೆಂಡಲ್ಲಿ ಚಿಲ್ ಆಗಬೇಕು, ಒಂದು 1 hour 2 hours ಅರ್ಲಿ ಮಾರ್ನಿಂಗ್ ರೈಡ್ ಮಾಡಬೇಕು ಅಂದವ್ರಿಗೆ ಬೆಸ್ಟ್. ಬರ್ಬೋದು, ಆರಾಮಾಗಿ ಬರ್ಬೋದು. ಬೈಕ್ ರೈಡ್ ಮಾತ್ರ 8:42 ಆಲ್ಮೋಸ್ಟ್ ಅಲ್ಲಿ ಒಂದು 1.5 hour ಇದ್ದೆ ಮೇಲೇ. ಗಾಳಿ ಚೆನ್ನಾಗಿ ಬರ್ತಿತ್ತು ತಣ್ಣಗೆ. ಇಲ್ಲಿ ಏನಾದ್ರು ತಿನ್ನಬೇಕು ಅಂದರೆ ನೀವು ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಮತ್ತು ಮ್ಯಾಗಿ, ಬಜ್ಜಿ, ಬೋಂಡ, ಏನೇನೋ ಟೀ, ಸಿಗರೇಟ್ ಎಲ್ಲ ಸಿಗುತ್ತೆ. ಯಾಕಂದರೆ ಆರಾಮಾಗಿ ಹೋಗ್ಬೋದು. ಯಾಕೆ ಅಷ್ಟೊಂದು ರಿಸ್ಕ್ ತೊಗೊತಾರೋ ಗೊತ್ತಿಲ್ಲ. ಅಂದರೆ ಏನು ಆಫ್ ಮಾಡಿಬಿಟ್ಟು ಹೋಗ್ತಾರೆ, ಹಂಗೆ ಗೊತ್ತಿಲ್ಲ ಕೂಡ. ನಾವು ಹೋಗೋಣ ನೋಡಿ. ಇದೇನು ಇಳ್ಸೋಕೆ ಅದೇನೋ ಭಯ ಬೀಳ್ತಾವ್ರಲ್ಲಪ್ಪ. ಇದು ಆನಕ್ಕೆ ಫೈನಲಿ ಕೆಳಗಡೆ ಇಳಿದ್ಬಿಟ್ವಿ. ನಂತರ ಸಿಂಗಲ್ ಬೈಕಲ್ಲಿ ಬಂದಿರೋದು ತುಂಬ ಅಂದರೆ ತುಂಬ ಕಮ್ಮಿ ಜನ. ಎಲ್ಲ ಲವರ್ಸು, ಕಪಲ್ಸು, ಎಲ್ಲ ಫ್ರೆಂಡ್ಸು ಆ ಥರನೇ ಬಂದಿರೋದು. ಇಲ್ಲಿ ಮಾತ್ರ ಕನ್ಫ್ಯೂಸ್ ಆಗುತ್ತೆ, ನೋಡ್ಕೊಂಡು ಬನ್ನಿ, ಇಲ್ಲಾಂದರೆ ಜೋರಾಗಿ ಹೋಗ್ಬಿಡ್ತೀರ. ಇದ್ರ ನೋಡ್ಕೊಂಡು ಬನ್ನಿ. ಬೋರ್ಡ್ ಆ ಕಡೆ ಹಾಕಿದರೆ ಓಕೆ, ನಾನು ಅಲ್ಲೋಗಿ ಯೂಟರ್ನ್ ಮಾಡ್ಕೊಬಂದೆ. ನೀವು ಬಂದರೂ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಬನ್ನಿ. ಒಂದು 4 o'clock ಹಂಗೆ ಬೆಂಗಳೂರು ಬಿಟ್ಬಿಡಿ, ಆರಾಮಾಗಿ ಒಂದು 6 o'clock ಬರ್ತೀರಾ, ಅವಾಗ ಚೆನ್ನಾಗಿರುತ್ತೆ. ಇನ್ನು ನಾನು ಬಂದು 7 o'clock 7-10 ಅದು ಓಕೆ, ಬಟ್ ಇನ್ನೂ ಸ್ವಲ್ಪ ಬೇಗ ಬಂದರೆ ನಮ್ಮ ಮೋಡ ಗಿಡ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಮೋಡನೂ ನೋಡ್ಬೋದು, ಪ್ಲಸ್ ಮೋಡ ಹೋದಾದ್ಮೇಲೆ ಈ ಥರ ಗ್ರೀನರಿನೂ ನೋಡ್ಬೋದು. ನನ್ನ ಸಜೆಷನ್ ಸ್ವಲ್ಪ ಬೇಗ ಬನ್ನಿ. ಇಲ್ಲಿ ಬೇಗ ಬಂದರೆ ಆಲ್ಮೋಸ್ಟ್ ಆಮೇಲೆ ಆರಾಮಾಗಿ ಒಂದು 12 o'clock ಒಳಗಡೆ ಆರಾಮಾಗಿ ಬೆಂಗಳೂರು ರೀಚ್ ಆಗಿಬಿಡ್ತೀರ ರಿಟರ್ನು. ಇನ್ನು ಡ್ರೋನ್ ಇದ್ದಿದ್ರೆ ಡ್ರೋನ್ ಶಾಟ್ಸ್ ಎಲ್ಲ ತೆಗ್ದಿದ್ರೆ ಸಖತ್ತಾಗಿ ಬಂದಿರೋದು. ಸದ್ಯಕ್ಕೆ ನಮ್ಮ ಹತ್ರ ಡ್ರೋನ್ ಇಲ್ಲ, ಫೋನಲ್ಲೇ ತೆಗ್ದಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿಬಿಟ್ಟು ಸುಮ್ಮನೆ ಇರೋದಲ್ಲ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.